ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಸಸ್ನೇಹ ಪ್ರಣಾಮಗಳು. ಬೆಂಗಳೂರಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮದ ಆಚರಣೆಯ ಕುರಿತ ವಿಶೇಷ ವರದಿಗೆ ಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಳಪ್ರದಾಯಿನಿ ಮಾಂಗಲ್ಯಧಾತ್ರಿ ಗೌರಿದೇವಿ ಸಕಲ ಸೌಭಾಗ್ಯಗಳನ್ನು ಪ್ರಸಾದಿಸುವ ಮಹಾಗೌರಿ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿಯಾಗಿ, ಭಾದ್ರಪದದಲ್ಲಿ ಸ್ವರ್ಣ ಗೌರಿಯಾಗಿ, ಜ್ಯೇಷ್ಠ ಗೌರಿಯಾಗಿ ಭಕ್ತಿ, ಮುಕ್ತಿ, ಶ್ರದ್ಧೆ, ಶುಚಿಯ ಪ್ರತಿರೂಪವಾಗಿ ಆಗಮಿಸುವಳು. ಭಾದ್ರಪದ ಶುದ್ಧ ತದಿಗೆಯಂದು ಮನೆ ಮನಗಳನ್ನು ಬೆಳಗಲು ಆಗಮಿಸಿ ಸೇವೆ ಉಪಚಾರಗಳನ್ನು ಸ್ವೀಕರಿಸಿ ಹರಸಿ ಹಾರೈಸುವಳು. ಶ್ರೀ ಮಹೇಶ್ವರಿ ಮಹಾ ಕಾಳಿನಿ ನಮ್ಮ, ಶ್ರೀ ಮಹಾಲಕ್ಷ್ಮಿ ಸರಸ್ವತಿಯು ನೀ ನಮ್ಮ. ಶ್ರೀ ಮಹೇಶ್ವರಿ ಮಹಾ ಕಾಳಿನಿ ನಮ್ಮ, ಶ್ರೀ ಮಹಾಲಕ್ಷ್ಮಿ ಸರಸ್ವತಿಯು ನೀ ನಮ್ಮ. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಸಾಮಾನ್ಯವಾಗಿ ಹೊಸ ದಂಪತಿಗಳಿಗೆ ಎಲ್ಲರೂ ಆಶೀರ್ವಾದ ಮಾಡೋದೇನು ಅಂದರೆ ಶಿವ ಪಾರ್ವತಿ ಹಾಗೆ ಇರಿ ಅಂತ ಆಶೀರ್ವಾದ ಮಾಡ್ತಾರೆ. ಇವತ್ತಿನ ದಿನ ಗೌರಿ ಹಬ್ಬದ ದಿನ ಗೌರಮ್ಮ ಮದುವೆಯಾದ ಮೊದಲ ಸಲ ಅವರು ತವರು ಮನೆಗೆ ಹೋಗೋದು, ಅಲ್ಲಿ ತಾಯಿ ಬಾಗಿನ ಕೊಡೋದು. ತಾಯಿ ಬಾಗಿನ ಇದು ತುಂಬ ವಿಜೃಂಭಣೆಯಿಂದ ನಡೆಯುವಂತಹ ಹಬ್ಬ. ಈ ಹಬ್ಬದಲ್ಲಿ ಗೌರಮ್ಮ ಅಂದರೆ ನಮ್ಮ ಪಾರ್ವತಿ ದೇವಿ ತಾಯಿ ಮನೆಗೆ ಹೋಗ್ತಾಳೆ, ಅಲ್ಲಿ ತಾಯಿ ಬಾಗ್ನವನ್ನು ಸ್ವೀಕರಿಸ್ತಾಳೆ, ಅಲ್ಲಿ ತವರು ಮನೆಯಿಂದ ವಿಜೃಂಭಣೆಯಿಂದ ಇರ್ತಾಳೆ. ಅದೇ ರೀತಿ ತವರು ಮನೆಯವರು ಕೂಡ ಅವಳಿಗೆ ಬಾಗ್ನ ಕೊಡ್ತಾರೆ. ಮೊರದ ಬಾಗ್ನ ಕೊಡಬೇಕಾದ್ರೆ ಅಕ್ಕಿ, ಬೇಳೆ, ಗೋಧಿ ಅದೆಲ್ಲ ಕೊಡ್ತಾರೆ. ಅಂದರೆ ಅದೇನಪ್ಪ ಅಂತಂದರೆ ತವರು ಮನೆ ಹಾಗೂ ಗಂಡನ ಮನೆಗೆ ಸಿರಿ ತರಲಿ, ಯಾವಾಗಲೂ ಆರಾಮಕ್ಕೆ ಶ್ರೀಮಂತಿಕೆಯಿಂದ ಇರಲಿ, ಅನುಕೂಲವಾಗಿರಲಿ ಅಂತ ಆಶೀರ್ವಾದ ಮಾಡೋದು. ಇನ್ನು ದಾರದ ಮಹಿಮೆ ಗೌರಿ ಕಂಕಣ ಅಂತ ಹೇಳ್ತಾರೆ. ಗೌರಿ ಕಂಕಣ ಅಂತಂದರೆ ಗೌರಮ್ಮ ಶಿವನಿಗೆ ಹೇಗೆ ಶಿವನೊಂದಿಗೆ ಭಕ್ತಿಯಿಂದ ಹಾಗೂ ಬದ್ಧವಾಗಿ ಹೇಗಿರ್ತಾರೋ ಹಾಗೆ ಪತಿ ಪತ್ನಿಯರು ಅದೇ ರೀತಿ ಬಾಂಧವ್ಯ ಬೆಳೆಸಿಕೊಂಡು ಹೋಗಬೇಕು ಅಂತ ಇದರ ಸನ್ನೆ. ಜಯದೇವಿ ನಮಸ್ತುಭ್ಯಂ ಜಯ ಭಕ್ತವರಪ್ರದೇ ಜಯ ಶಂಕರ ವಾಮಾಂಗಿಯೇ ಮಂಗಳೇ ಸರ್ವಮಂಗಳೇ. ಶ್ರೀಕಂಠಾರ್ಧ ಶರೀರಿಣಿಯು ಸದಾಶಿವ ಕುಟುಂಬಿನಿಯಾದ ಮಹಾಗೌರಿಯು ಸ್ವರ್ಣಗೌರಿಯಾಗಿ ಪ್ರತಿ ಸಂವತ್ಸರವೂ ತಾಯಿ ಹಾಗೂ ತವರು ಮನೆ ಎಂದು ತನ್ನ ಭಕ್ತಾದಿಗಳ ಮನೆಗಳಿಗೆ ಆಗಮಿಸಿ ತವರಿನ ಆತಿಥ್ಯವನ್ನು ಸ್ವೀಕರಿಸಿ ಸುಖ, ಸಮೃದ್ಧತೆ, ಸಾಮರಸ್ಯಾದಿ ವರಗಳನ್ನು ಪ್ರಸಾದಿಸುವಳು. ग्रहाण मंगलंगे तम देव्या किं निराभा रक्षादीपं प्रयच्छा देवे
वासुदेवाय परमात्मने त्राहि मां नरकाघोरादिग्गजोतिर्नमोऽस्तुते एकाकिरेकं दर्शयामि नमो देव्यै महादेव्यै शिवायै सततं नमः नमः प्रकट्यै वज्रायै नियता धनकास्तथा महागणपते महाकर्पूरमङ्गलनीराजनं दर्शयामि रक्षां धारयामि. ಸುವರ್ಣ ಶ್ರೀ ರಾಜ್ಯ ಪ್ರಶಸ್ತಿ ಆಧ್ಯಾತ್ಮ ಚಿಂತಕರು, ದೇವಿ ಔಪಾಸಕರು, ಮೈಸೂರು ಅರಮನೆ ಆಸ್ಥಾನ ವಿದ್ವಾನ್, ಆಗಮ ವಿದ್ವಾನ್, ವೇದ ಬ್ರಹ್ಮ ಶ್ರೀ ಮಾಗಡಿ ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳವರು ಹಬ್ಬದ ಕುರಿತಾದ ಆಧ್ಯಾತ್ಮ ಹಾಗೂ ಧಾರ್ಮಿಕ ಹಿನ್ನೆಲೆ ಹಾಗೂ ಮೈಸೂರು ರಾಜಮನೆತನದ ಗೌರಿ ಪ್ರತಿಮೆಯ ಐತಿಹ್ಯವನ್ನು ತಿಳಿಸಿರುವರು. ಈ ಪಾರ್ವತಿಯ ಪ್ರತಿ ದಿವಸದಲ್ಲೂ ಭಾದ್ರಪದ ಮಾಸದ ಶುದ್ಧ ತೃತೀಯದಲ್ಲಿ ಸ್ವರ್ಣಗೌರಿಯಾಗಿ ಗಿರಿಜೆ ಈ ಪ್ರಪಂಚದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಈ ಗಿರಿಜೆಯಿಂದ ಸಾಂಬ ಸದಾಶಿವ ಲಿಂಗರೂಪಿಯಾಗಿದ್ದವನು ಚಂದ್ರಶೇಖರ ರೂಪಿಯಾಗಿ ಬರ್ತಾನೆ. ಚಂದ್ರಶೇಖರ ರೂಪಕ್ಕೆ ಕಾರಣವಾಗಿರ್ತಕ್ಕಂಥ ಪಾರ್ವತಿಯನ್ನು ಸ್ವರ್ಣಗೌರಿ ಅಂತ ಕರೀತಾರೆ. ಅದರಲ್ಲಿ ತೃತೀಯ ತಿಥಿಗೆ ಅಧಿದೇವತೆ ಗೌರಿ, ಚತುರ್ಥಿ ತಿಥಿಗೆ ಅಧಿದೇವತೆ ವಿನಾಯಕ. ಸಾಂಬ ಸದಾಶಿವನ ಲಿಂಗರೂಪವನ್ನು ಈ ಪ್ರಪಂಚಕ್ಕೆ ದೊಡ್ಡದಾಗಿ ವ್ಯಕ್ತರೂಪವಾಗಿ ಚಂದ್ರಶೇಖರ ರೂಪದಲ್ಲಿ ತೋರಿಸಿದ್ದರಿಂದ ಆ ಪಾರ್ವತಿಗೆ ಸ್ವರ್ಣಗೌರಿ ಅಂತ ಹೆಸರು. ಯಾತಕ್ಕೆ ಇವಳನ್ನ ಸ್ವರ್ಣಗೌರಿ ಅಂತ ಕರಿತೀವಿ ಅಂದರೆ, ಪ್ರಪಂಚದ ಅತ್ಯಂತ ಲೋಹಗಳಲ್ಲಿ ತುಂಬ ಶ್ರದ್ಧೆಯಾದ, ತುಂಬ ಬೆಲೆಯುಳ್ಳದ ಲೋಹ ಸ್ವರ್ಣ. ಗೌರಿ ಅಂತಂದರೆ ಬೆಳಗಿರುವವಳು ಅಂತ. ಗೌರಮ್ಮ ಸುಂದರವಾಗಿರ್ತಕ್ಕಂಥ ಶಿವಶಕ್ತಿಯ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥದ್ದೇ ಸ್ವರ್ಣಗೌರಿ. ನಮ್ಮ ಮನೆಯಲ್ಲಿ ಮೇಲೆ ಕೂರಿಸಿರ್ತಕ್ಕಂಥ ಗೌರಿ ಅದು ಅಲಂಕಾರ ಗೌರಿ ಅಂತ. ಆ ಒಂದು ಸ್ವರ್ಣಗೌರಿಯ ಪ್ರತಿಮೆ ನಿಜವಾಗ್ಲೂ ಅದನ್ನು ಮಾಡಿದವರಿಗೆ, ಸ್ವರ್ಣಗೌರಿಯನ್ನು ಮಾಡಿದವರಿಗೆ ಕಣ್ಣಿರಲಿಲ್ಲ. ಅದರ ನಿಜವಾದ ಹೆಸರು ನಂಜನಗೂಡಿನವರು ಮಾಡ್ತಕ್ಕಂಥದ್ದು. ಯಾವ ಒಂದು ದಿವಸದಲ್ಲೂ ಇಲ್ಲ. ಅರಮನೆ ಒಳಗಡೆ ಇನ್ನೊಂದಿದೆ, ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಒಂದಿದೆ, ನನ್ನ ಮನೆ ಒಳಗೊಂದಿದೆ. ಅದು ಬೃಹದಾಕಾರವಾಗಿದೆ ಅಲ್ಲಿ ಗೌರಿ, ಇಲ್ಲಿ ಸಣ್ಣದಾಗಿ. ನಮಸ್ಕಾರ. ಗಣಪತಿಯ ಮೂಲ ರೂಪ ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪಂ ರಕ್ತಾನು ಅಂತ ಹೇಳ್ಬಿಟ್ಟು ಎಲ್ಲ ಕೆಂಪು ವಸ್ತ್ರಗಳಿಗೆ ಗಣಪತಿಯನ್ನು ಹೋಲಿಸುವಂಥದ್ದು. ಗಣಪತಿಯ ಮೂಲ ರೂಪ ಹಾಗೇ ಇದೆ ಅಂತ. ಅದಕ್ಕೆ ಈ ಮೈಸೂರು ಪದ್ಧತಿಯಲ್ಲಿ ಇದು ಗರುಡಪುರಿ ಗಣಪತಿ ಅಂತ ಇದೆಲ್ಲ ಭಾಳ ವರ್ಷಗಳಿಂದ ನಾವು ಕಾಪಾಡ್ಕೊಂಬಂದಿದ್ದೀವಿ. ಯಾಕೆಂದರೆ ಅದನ್ನು ಮಾಡಿದವರೆಲ್ಲ ಭಾಳ ಹಿರಿಯರು. ಹಾಗಾಗಿ ಇದು ಚಿತ್ರಗಾರ ಗಣಪತಿ ಅಂತ. ಇವತ್ತಿಗೂ ನೀವು ಮೈಸೂರಿನಲ್ಲಿ ನೀವು ಜಗನ್ಮೋಹನ ಪ್ಯಾಲೇಸ್ಗೆ ಹೋದರೆ ಇದೇ ರೀತಿ ಇಲ್ಲದೇ ಇರ್ಬೋದು, ಆದರೆ ಇದೇ ಚಿತ್ರಗಾರ ಗಣಪತಿ ಅನ್ನೋದು ಫ್ರಂಟಲ್ಲಿ ಇಟ್ಟಿದ್ದಾರೆ. ಇದು ಬಿಟ್ಬಿಟ್ರೆ ಚಾಮುಂಡಿ ತೊಟ್ಟಿನಲ್ಲಿ ಅರಮನೆಯಲ್ಲಿ ಅಲ್ಲಿ ದ್ವಾರಪಾಲಕರ ರೀತಿ ಇಟ್ಟಿದ್ದಾರೆ ಇದೇ ರೀತಿ ಗಣಪತಿನ, ಚಿತ್ರಗಾರ ಗಣಪತಿ. ಇಷ್ಟು ಮೈಸೂರು ಗಣಪತಿಗಳು ಮುಂಚೆಯಿಂದ ಪದ್ಧತಿಯಲ್ಲಿ ಬಂದಿರೋವಂಥದ್ದು. ಇದೆಲ್ಲ ಅಲಂಕಾರ ಗಣಪತಿಗಳು, ಇದನ್ನೆಲ್ಲ ಪೂಜೆಗೆ ಇಟ್ಕೊಂಡಿರೋಂಥ ಗಣಪತಿಗಳು. ಗೌರಿ ಹಬ್ಬ ಹೆಂಗಳಿಯರಿಗೆ ಒಂದು ಸಂಭ್ರಮದ ಹಬ್ಬ, ತವರಿನ ಸಿರಿಯ ನೆನಪಿಸುವ ಹಬ್ಬ, ಸುವಾಸನಿಯರಿಗೆ ಮುತ್ತೈದೆಯ ಭಾಗ್ಯದ ವರವನ್ನು ನೀಡುವ ಹಬ್ಬ. ಸಂಸ್ಕೃತಿ ಕಲಾಚಾರದ ಪ್ರತಿರೂಪವೇ ಸ್ವರ್ಣಗೌರಿ ಹಬ್ಬ. ಈ ಆಚರಣೆಯು ಹಬ್ಬವಾಗಿ ವ್ರತವಾಗಿ ಅನುಷ್ಠಾನದಲ್ಲಿದೆ. ಈ ವರ್ಷ ಮನೆಮನೆಗಳಲ್ಲಿಯೂ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಜರುಗಿದ ಸ್ವರ್ಣಗೌರಿ ವ್ರತಾಚರಣೆಯ ಸೊಬಗಿನ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ಜಯ ಗೌರಿ
ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ವ್ರತದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಾವು ಮೂಲತಃ ಕಾಶ್ಮೀರದ ಕಡೆಯಿಂದ ಬಂದಿರೋರು ಅಂತ ಹೇಳ್ತಾರೆ, ಒಂದು ಪ್ರತೀತಿ ಇದೆ. ಅಲ್ಲಿಂದ ಬರ್ತಾ ಈಗ ಕರ್ನಾಟಕದಲ್ಲಿ ಸುಮಾರು 200-300 ವರ್ಷದಿಂದ ನಾವು ಇಲ್ಲೇ ಸೆಟ್ಲ್ ಆಗಿರೋ ಅಂಥವ್ರು. ಹಾಗೆ ಬರಬೇಕಾದ್ರೆ ಎಲ್ಲ ಭಾಗಗಳ ಪ್ರಾದೇಶಿಕ ಭಾಗಗಳ ಸಂಪ್ರದಾಯಗಳನ್ನು ಕೂಡ ನಾವು ಮೇಳೈಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಮುತ್ತೈದೆಯರು ಮತ್ತು ಸುವಾಸಿನಿಯರು ಬಾಗಿಣ ಪೂಜೆ ಮಾಡೋದು ತುಂಬ ಮುಖ್ಯ. ಅದ್ರ ಪ್ರಕಾರ ನಾವಿಲ್ಲಿ ಇವತ್ತು ಬಾಗಿಣ ಎಲ್ಲ ಪೂಜೆ ಮಾಡಿದ್ದೀವಿ. ಇದನ್ನು ಮುತ್ತೈದೆಯರಿಗೆ, ಗಣಪತಿಗೆ, ಗುರುಗಳಿಗೆ ಮತ್ತು ಸ್ಥಾನ ದೇವತೆ, ಗ್ರಾಮ ದೇವತೆ ಎಲ್ಲ ದೇವಿಯರಿಗೆ ಮತ್ತು ಸುವಾಸಿನಿಯರಿಗೆ ಕೊಟ್ಟು ಪೂಜೆ ಮಾಡ್ತೀವಿ. ನೀವೀಗಾಗಲೇ ನೋಡಿರ್ಬೋದು, ಈ ಗೌರಿ ಬಾಗಿಣದಲ್ಲಿ ನಾವು ಈ ಋತುಮಾನದಲ್ಲಿ ಸಿಗುವಂಥ ತರಕಾರಿಗಳು, ಹೂವುಗಳು, ಅಡಿಕೆ ಹೂವು, ಹಾಗೆಯೇ ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ ಇದೆಲ್ಲವನ್ನು ಕೂಡ ಇದರಲ್ಲಿಟ್ಟು, ಹಾಗೆ ಬೇಳೆ, ಎಣ್ಣೆ ಇದನ್ನೆಲ್ಲ ಕೊಟ್ಟು ಬಾಗಿಣ ಕೊಡೋದಿರುತ್ತೆ. ಈ ಸಂಪ್ರದಾಯವನ್ನು ನಾವು ಈಗಾಗಲೇ ನನ್ನ ತಂಗಿ ಹೇಳಿರೋ ಹಾಗೆ ಈ ತೆಂಗಿನಕಾಯಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಸಿಂಧೂರ, ಕಾಡಿಗೆ ಎಲ್ಲ ಹಚ್ಚಿಬಿಟ್ಟು ಅದನ್ನು ನಾವು ಶೃಂಗರಿಸಿದ ಒಂದು ತೆಂಗಿನಕಾಯಿನ ಕೊಡೋದಿರುತ್ತೆ. ಈ ಪದ್ಧತಿನ ಈಗ ನಾವು ಸುಮಾರು ಒಂದು 250-300 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ. ನಮಸ್ಕಾರ. ನಾನು ಕುಮುದವಲ್ಲಿ ಅರುಣ್ ಮೂರ್ತಿ ಅಂತ. ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಆ ತಾಯಿ ಮಗ ಸನ್ಮಂಗಳವನ್ನು ಉಂಟು ಮಾಡಲಿ. ಭಾದ್ರಪದ ಶುಕ್ಲ ಮಾಸದ ತದಿಗೆ ಎಂದು ಗೌರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಯಾಕೆ ಅಂತಂದರೆ ಆವತ್ತು ಹಿಮವಂತನ ಮಗಳು ಪಾರ್ವತಿ, ಪರ್ವತರಾಜನ ಮಗಳು ಪಾರ್ವತಿ ಬಹಳ ಘೋರ ತಪಸ್ಸನ್ನು ಮಾಡಿ ಅವಳು ಶಿವನನ್ನು ಮದುವೆ ಆಗ್ತಾಳೆ. ನಂತರ ಕೈಲಾಸವಾಸಿ ಆಗ್ತಾಳೆ. ಅಲ್ಲಿಂದ ಅವಳಿಗೆ ಒಂದು ದಿವಸ ತವ್ರ ಮನೆಗೆ ವಾಪಸ್ ಬರಬೇಕು ಅಂತ ಬಹಳ ಆಸೆ ಆಗುತ್ತೆ. ಹಾಗಾಗಿ ಶಿವನನ್ನು ಕೇಳಿ ಅವಳು ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಗೆ ಬಂದು 1-2 ದಿನ ಇದ್ದು ಹೋಗಬೇಕು ಅನ್ನೋ ಒಂದು ಆಸೆಯಲ್ಲಿ ಆ ಹೆಣ್ಣು ಮಗಳು ತವ್ರ ಮನೆಗೆ ಬರೋ ದಿನ ಅದು ಭಾದ್ರಪದ ಶುಕ್ಲ ಮಾಸದ ತದಿಗೆ ದಿನ. ಒಂದು ಮನೆಗೆ ಹೆಣ್ಣುಮಗಳು ಬಂದರೆ ಎಷ್ಟು ಸಂತೋಷ ಪಡ್ತೀವಿ. ಹಾಗೆಯೇ ಮನೆಗೆ ಮಗ ಬಂದ ಹಾಗೆ, ದೇವರು ವಿನಾಯಕ ಅನ್ನೋನು ಒಬ್ಬ ಸ್ನೇಹಿತನ ಥರ, ಒಬ್ಬ ಮಗನ ಥರ. ಹಾಗಾಗಿ ಆ ತಾಯಿ ಮಗನ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ಅಷ್ಟೇ ಭಕ್ತಿಯಿಂದ ಪೂಜಿಸಿ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಬೀಳ್ಕೊಡ್ತೇವೆ. ಹೋಗೋವಾಗ ಬರೀ ಕೈಲಿ ಕಳಿಸಲ್ಲ, ಅವರಿಗೆ ಬುತ್ತಿಯನ್ನು ಕೊಟ್ಟು ಕಳಿಸುವಂಥ ಪದ್ಧತಿ ನಮ್ಮಲ್ಲಿದೆ. ಹಾಗಾಗಿ ಈ ಗೌರಿ ಗಣೇಶ ಹಬ್ಬ ನಿಜಕ್ಕೂ ಬಹಳ ಅದ್ಭುತವಾದಂತಹ ಒಂದು ಸಂಪ್ರದಾಯ ನಮ್ಮ ಭಾರತದಲ್ಲಿ. ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲರೂ ಗೌರಿ ಗಣೇಶವನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಆ ಗೌರಿ ಗಣೇಶ ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸ್ತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಏಕದಂತನು ವಕ್ರತುಂಡನು ಗೌರೀತನೆಯನು ಗೌರಿಕಾನಂದನನೂ ಆದ ಗಣಾಧಿಪನು ಪ್ರಥಮ ಪೂಜಿತನೂ ಹೌದು, ಆದಿ ಸೇವಿತನೂ ಹೌದು. ಭಾದ್ರಪದ ಮಾಸದ ಶುದ್ಧ ಚೌತಿ ತಿಥಿಯಂದು ಮನೆ ಮನೆಗೂ ಭಕ್ತರ ಅಭೀಷ್ಟೆಗಳನ್ನು ಈಡೇರಿಸಿ ಸಿದ್ಧಿ, ವೃದ್ಧಿ, ಬುದ್ಧಿಗಳನ್ನು ವರವಾಗಿ ನೀಡುವನು. ಬೆಂಗಳೂರಿನ ಬಸವನಗುಡಿಯ ಶ್ರೀ ದೊಡ್ಡ ಗಣಪತಿ ದೇವಳದಲ್ಲಿ ವಿನಾಯಕ ಚತುರ್ಥಿ ಹಬ್ಬದ ಪ್ರಯುಕ್ತ ಸಾಗರೋಪಾದಿಯಲ್ಲಿ ವಿಘ್ನೇಶ್ವರನನ್ನು ರಜತ ಕವಚ ಅಲಂಕಾರದಲ್ಲಿ ದರ್ಶನ ಪಡೆಯಲು ಜನಸ್ತೋಮವೇ ಸೇರಿತು.
ಸಂಕಷ್ಟಹರನು ಲಂಬೋದರನು, ಮೋದಕ ಪ್ರಿಯನು ಗೌರಿ ಸುತನು, ಬೇಡಿದ ವರಗಳನ್ನು ನೀಡುವ ವರಸಿದ್ಧಿ ವಿನಾಯಕನು ಅಭಯಪ್ರದನೂ ಹೌದು. ಬಸವನಗುಡಿಯ ಬುಲ್ ಟೆಂಪಲ್ ರಸ್ತೆಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಗಣೇಶೋತ್ಸವ ಆಚರಣೆಯಲ್ಲಿ ಹಬ್ಬದ ಮಹತ್ವ, ಭಕ್ತಿಯ ಪ್ರಾಮುಖ್ಯತೆಯನ್ನು ಮಾಧವ ತೀರ್ಥ ಮಠದ ಪೀಠಾಧಿಪತಿಗಳವರು ತಿಳಿಸಿದರು. ಗಣೇಶನಿಗಿಂತ ಪಾರ್ವತಿ ದೊಡ್ಡವಳಲ್ಲ, ಶಿವ ದೊಡ್ಡವನಲ್ವ, ಬ್ರಹ್ಮದೇವರು ದೊಡ್ಡವರಿದ್ದಾರಲ್ಲ. ಅದು ಬಿಟ್ಟು ಮಹಾಗಣಪತಿ ಇರೋದು 18ನೇ ಕಕ್ಷದಲ್ಲಿ. 17ನೇ ಕಕ್ಷ ತನಕ ಮಹಾಗಣಪತಿಗಿಂತ ಹಿರಿಯರು ತುಂಬ ಜನ ಇದ್ದಾರೆ. ಆದರೆ ಆದಿಯಲ್ಲಿ ಮಹಾಗಣಪತಿ ಪೂಜೆಯನ್ನು ಮಾಡ್ತೀವಿ ಯಾಕೆ? ನಮಗೆ ಈ ಸಂದೇಶ ಬೇಕು. ಗತಾನುಗತಿಕೋ ಲೋಕಃ ನಲೋಕ ಪಾರಮಾರ್ಥಿಕ ಆಗಬಾರ್ದು. ಗಣಪತಿ ಪೂಜೆ ಮೊದಲು ಮಾಡಬೇಕು. ಯಾಕೆ? ನಮ್ಮಪ್ಪ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದ್ದೀವಿ. ಅವ್ರು ಯಾಕೆ ಮಾಡಿದ್ರು? ಅವರಪ್ಪ ಮಾಡ್ತಾ ಇದ್ರು, ಮಾಡ್ತಾ ಇದ್ದೀವಿ. ಗಣಪತಿ ಪೂಜೆಯ ಮೊದಲನೇ ಪೂಜೆಯ ಔಚಿತ್ಯ ಏನು? ಯಾಕೆ ಗಣಪತಿ ಪೂಜೆ ಮೊದಲು ಮಾಡಬೇಕು? ತಾರತಮ್ಯಾನುಸಾರವಾಗಿ ಬಂದರೆ ಗಣಪತಿ ಪೂಜೆ 18ನೇ ಸ್ಥಾನಕ್ಕೆ ಬಂದುಬಿಡ್ತಾರೆ. 18ನೇ ಸರಿ ಪೂಜೆ ಮಾಡಬೇಕಾಗತ್ತೆ. ಅಂದಮೇಲೆ ಮೊದಲನೇ ಪೂಜೆ ಗಣಪತಿಗೆ ಯಾಕೆ? ಈ ಸಂಭ್ರಮದಲ್ಲಿ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಮತ್ತಿತರರು ಭಾಗವಹಿಸಿದ್ದರು. वही दिन आया है, फिर उसी तस्वीर को बनाया है. ಮೂಲಾಧಾರೈಕ ನಿಲಯನು, ಸಾಮಗಾನ ಶ್ರುತನು, ಕ್ಷಿಪ್ರ ಫಲಪ್ರಸಾದಿತನು, ಭಕ್ತ ಕೋಟಿಯ ಸಮಸ್ತ ದುರಿತಗಳನ್ನು ನಿವಾರಿಸಿ, ವಿಘ್ನಗಳನ್ನು ಪರಿಹರಿಸಿ, ಶುಭ ಲಾಭ ಪ್ರಮೋದ ಆಮೋದಗಳನ್ನು ವರಗಳನ್ನಾಗಿ ನೀಡುವನು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಾಲಕೃಷ್ಣ ರಂಗಮಂದಿರದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಅನೇಕ ಗಣ್ಯರು, ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಮತ್ತಿತರರು ಭಾಗವಹಿಸಿದ್ದರು. ನಗರದೆಲ್ಲೆಡೆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಜರುಗಿದ ಸ್ವರ್ಣಗೌರಿ ವ್ರತಾಚರಣೆಯ ಸೊಬಗಿನ ದೃಶ್ಯಾವಳಿಗಳನ್ನು ನೋಡಿ ಬರೋಣ.
as soon as possible. Battle is low. Please charge as soon as possible. ವೀಕ್ಷಕರೇ, ಇದಾಗಿತ್ತು ಬೆಂಗಳೂರಿನೆಲ್ಲೆಡೆ ಜರುಗಿದ ಗೌರಿ ಗಣೇಶ ಹಬ್ಬದ ವಿಶೇಷ ವರದಿ. ಆ ಸ್ವರ್ಣಗೌರಿ ದೇವಿಯು ಹಾಗೂ ವಿಘ್ನೇಶ್ವರನು ಸಕಲರಿಗೂ ಶಾಂತಿ, ಸಮೃದ್ಧತೆ ಹಾಗೂ ಸೌಖ್ಯಗಳನ್ನು ದಯಪಾಲಿಸಲಿ. ವಂದನೆಗಳು.